a bottle, a cabinet. Wanna stay home, not eat. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಫ್ರೆಂಡ್ಸ್, ನಿಮ್ಮ ಸ್ಕಿನ್ನು ಬೆಳಗ್ಗೆ ಡಲ್ ಆಗಿ ಕಾಣಿಸ್ತಿದ್ಯಾ? ಫೇಸ್ನಲ್ಲಿ ಆಯಿಲಿನೆಸ್, ಡ್ರೈನೆಸ್ ಅಥವಾ ಸ್ಮಾಲ್ ಪಿಂಪಲ್ಸ್ ಕಾಣಿಸ್ತಿದ್ಯಾ? ಹಾಗಾದರೆ ರಾತ್ರಿ ಮಲಗುವ ಮುಂಚೆ ನಾನು ಹೇಳ್ಕೊಡೋ ಈ ಸ್ಕಿನ್ ಕೇರ್ ರುಟೀನ್ನ ತುಂಬ ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲಿ ಸುಲಭವಾಗಿ ಫಾಲೋ ಮಾಡಬಹುದಾದ 5 ಸ್ಟೆಪ್ ನೈಟ್ ಸ್ಕಿನ್ ಕೇರ್ ರುಟೀನ್ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಮ ಸ್ಕಿನ್ ಟೈಪ್ ಆಯಿಲಿ, ಡ್ರೈ ಅಥವಾ ಕಾಂಬಿನೇಷನ್ ಆಗಿದ್ದರೂ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂಥ ಪ್ರಾಡಕ್ಟ್ಸ್ ಆಯ್ಕೆ ಮಾಡಿಕೊಂಡು ಈ ರುಟೀನ್ನ ಫಾಲೋ ಮಾಡಬಹುದು. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಕಮೆಂಟ್ ಕೂಡ ಹಾಕಿ. ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಸ್ಟೆಪ್ 1 ಫೇಸ್ ವಾಶ್. ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಫೇಸ್ ವಾಶ್ನ ದಿನವಿಡೀ ನಮ್ಮ ಫೇಸ್ ಮೇಲೆ ಡಸ್ಟ್, ವೆಟ್, ಆಯಿಲಿ ಮತ್ತು ಸನ್ಸ್ಕ್ರೀನ್ ರೆಡ್ಯೂಸ್ ಇರಬಹುದು. ಆದ್ದರಿಂದ ಮಲಗುವ ಮುಂಚೆ ಫೇಸನ್ನು ಕ್ಲೀನ್ ಮಾಡುವುದು ಮುಖ್ಯವಾಗಿರುತ್ತೆ. ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವ ಜೆಂಟಲ್ ಕ್ಲೆನ್ಸರ್ ಬಳಸಿ ಫೇಸ್ ವಾಶನ್ನು ಮುಖಕ್ಕೆ ಜೆಂಟ್ಲಿ ಮಸಾಜ್ ಮಾಡಿ. ನಂತರ ವಾಟರ್ನಿಂದ ಚೆನ್ನಾಗಿ ರಿನ್ಸ್ ಮಾಡಿ. ಆದರೆ ನೀವು ಒಂದು ವಿಷಯನ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಫೇಸನ್ನು ತುಂಬ ಜೋರಾಗಿ ಸ್ಕ್ರಬ್ ಮಾಡಬೇಡಿ. ಹಾಗೆ ಮಾಡಿದರೆ ಸ್ಕಿನ್ ಇರಿಟೇಷನ್ ಆಗ್ಬೋದು. ಅದಕ್ಕಾಗಿ ಜೋರಾಗಿ ರಬ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ. ಫೇಸ್ ವಾಶ್ ಮಾಡಿದ ನಂತರ ಕ್ಲೀನ್ ಟವೆಲ್ನಿಂದ ನಿಧಾನವಾಗಿ ಪ್ಯಾಟ್ ಡ್ರೈ ಮಾಡಿದರೆ ಸಾಕು. ಓಕೆ, ಸ್ಟೆಪ್ 2 ಏನು ಅಂತ ತಿಳ್ಕೊಳ್ಳೋಣ. ಟೋನರ್. ಎರಡನೇ ಸ್ಟೆಪ್ ಬಂದ್ಬಿಟ್ಟು ಟೋನರ್ ಎಲ್ರಿಗೂ ಕಂಪಲ್ಸರಿ ಅಲ್ಲ, ಆದರೆ ಟೋನರ್ ಬಳಸಲು ಇಷ್ಟವಿದ್ದರೆ ನಿಮ್ಮ ಸ್ಕಿನ್ಗೆ ಸೂಟ್ ಆಗುವ ಜೆಂಟಲ್ ಮತ್ತು ಆಲ್ಕೋಹಾಲ್ ಫ್ರೀ ಇರುವಂಥ ಟೋನರ್ನ ಆಯ್ಕೆ ಮಾಡಿ. ಟೋನರನ್ನು ಕಾಟನ್ ಪ್ಯಾಡ್ ಅಥವಾ ಕ್ಲೀನ್ ಹ್ಯಾಂಡ್ಸ್ಗಳ ಮೂಲಕ ಜೆಂಟ್ಲಿ ಅಪ್ಲೈ ಮಾಡಿ. ನಿಮ್ಮ ಸ್ಕಿನ್ ಸೆನ್ಸಿಟಿವ್ ಆಗಿದ್ದರೆ ಹೊಸ ಪ್ರಾಡಕ್ಟ್ಸ್ಗಳನ್ನು ಫುಲ್ ಫೇಸ್ಗೆ ಬಳಸುವ ಮೊದಲು ಪ್ಯಾಚ್ ಟೆಸ್ಟ್ ಮಾಡುವುದು ಒಳ್ಳೆಯದು. ಹಾಗೆ ಸ್ಟೆಪ್ 3 ಬಂದ್ಬಿಟ್ಟು, ಮೂರನೇ ಸ್ಟೆಪ್ ಬಂದ್ಬಿಟ್ಟು ಸಿರಮ್ ಆಯ್ಕೆ ಮಾಡುವಾಗ ನಿಮ್ಮ ಸ್ಕಿನ್ ಕನ್ಸರ್ನ್ ಏನು ಅನ್ನೋದನ್ನು ಮೊದಲು ನೀವು ತಿಳ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಸ್ಕಿನ್ ಡ್ರೈ ಅಥವಾ ಡಿಹೈಡ್ರೇಟೆಡ್ ಆಗಿದ್ರೆ ಹೈಡ್ರೇಟಿಂಗ್ ಇಂಗ್ರೀಡಿಯೆಂಟ್ಸ್ ಇರುವಂತಹ ಒಂದು ಸಿರಮ್ನ ಆಯ್ಕೆ ಮಾಡಬಹುದು. ಆಕ್ನಿ ಅಥವಾ ಪಿಗ್ಮೆಂಟೇಷನ್ ಸಮಸ್ಯೆ ಇತ್ತು ಅಂತ ಅಂದರೆ ನಿಮ್ಮ ಸ್ಕಿನ್ಗೆ ಸೂಕ್ತವಾದ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರುವ ಪ್ರಾಡಕ್ಟನ್ನು ಆಯ್ಕೆ ಮಾಡೋದು ಉತ್ತಮವಾಗಿರುತ್ತೆ. ಆದರೆ ಒಂದೇ ಸಮಯದಲ್ಲಿ ತುಂಬ ಆಕ್ಟಿವ್ ಪ್ರಾಡಕ್ಟ್ಸ್ಗಳನ್ನ ಬಳಸಬೇಡಿ. ಹೊಸ ಸಿರಮನ್ನು ಮೊದಲ ಬಾರಿ ಬಳಸ್ತಿದ್ರೆ ನೀವು ಕಡಿಮೆ ಫ್ರೀಕ್ವೆನ್ಸಿಯಿಂದ ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ಸ್ಕಿನ್ಗೆ ಹೇಗೆ ರಿಯಾಕ್ಟ್ ಆಗುತ್ತೆ ಅನ್ನೋದನ್ನು ನೀವು ಗಮನ ಹರಿಸ್ಬೇಕಾಗುತ್ತೆ. ಓಕೆ, ಸ್ಟೆಪ್ 3 ತಿಳ್ಕೊಂಡ್ರಲ್ಲ. ನೆಕ್ಸ್ಟು ಸ್ಟೆಪ್ 4 ಮಾಯ್ಶ್ಚರೈಸರ್. 4ನೇ ಸ್ಟೆಪ್ ಬಂದ್ಬಿಟ್ಟು ಮಾಯ್ಶ್ಚರೈಸರ್. ಬಹಳ ಜನ ಆಯಿಲಿ ಸ್ಕಿನ್ ಇದ್ದರೆ ಮಾಯ್ಶ್ಚರೈಸರ್ ಬೇಕಾಗಿಲ್ಲ ಅಂತ ಅಂದ್ಕೊಂಡಿರ್ತೀರ. ಆದರೆ ಆಯಿಲಿ ಸ್ಕಿನ್ ಇದ್ರೂ ನಿಮ್ಮ ಸ್ಕಿನ್ಗೆ ಹೈಡ್ರೇಷನ್ ಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂತಹ ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ಆಯ್ಕೆ ಮಾಡಿ. ಆಯಿಲಿ ಸ್ಕಿನ್ ಇದ್ದರೆ ಲೈಟ್ ವೆಯ್ಟ್ ಅಥವಾ ಜೆಲ್ ಟೈಪ್ ಮಾಯ್ಶ್ಚರೈಸರ್ ಇಷ್ಟವಾಗಬಹುದು. ನಿಮ್ಮ ಸ್ಕಿನ್ ಟೈಪ್ಗೆ ಅದು ಸೂಟ್ ಆಗಬಹುದು. ಡ್ರೈ ಸ್ಕಿನ್ ಇದ್ದರೆ ಹೆಚ್ಚು ಮಾಯ್ಶ್ಚರೈಸಿಂಗ್ ಕ್ರೀಮನ್ನು ಬಳಸಿ. ಫ್ರೆಂಡ್ಸ್, ಮಾಯ್ಶ್ಚರೈಸರನ್ನು ನಿಮ್ಮ ಫೇಸ್ ಮತ್ತು ನೆಕ್ ಮೇಲೆ ಜೆಂಟ್ಲಿ ಆಗಿ ಅಪ್ಲೈ ಮಾಡಿ. ಹಾಗೆ ಸ್ಟೆಪ್ 5 ಬಂದ್ಬಿಟ್ಟು ಲಿಪ್ ಕೇರ್. ಕೊನೆಯ ಸ್ಟೆಪ್ ಏನಪ್ಪ ಅಂತಂದರೆ ನಿಮ್ಮ ಲಿಪ್ನ ಕೇರ್ ಮಾಡೋದು. ನಮ್ಮ ಲಿಪ್ಸ್ ಕೂಡ ಡ್ರೈ ಆಗಬಹುದು. ಆದ್ದರಿಂದ ಮಲಗುವ ಮುಂಚೆ ಸಿಂಪಲ್ ಲಿಪ್ ಬಾಮ್ ಅಥವಾ ಮಾಯ್ಶ್ಚರೈಸರ್ ಲಿಪ್ ಪ್ರಾಡಕ್ಟ್ ಅಪ್ಲೈ ಮಾಡೋದು ಒಂದು ಮುಖ್ಯವಾದ ಪಾರ್ಟ್ ಆಗಿರುತ್ತೆ. ಇದರಿಂದ ಲಿಪ್ಸ್ ಹೈಡ್ರೇಟೆಡ್ ಆಗಿ ಫೀಲ್ ಆಗಲು ಸಹಾಯವಾಗಬಹುದು. ಆದ್ದರಿಂದ ನೀವು ನಿಮ್ಮ ಲಿಪ್ಸ್ನು ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಕೇರ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇಷ್ಟೊತ್ತು 5 ಟಿಪ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ, ಆದರೆ ಬೋನಸ್ ಆಗಿ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ.
ಇದ್ರ ಜೊತೆಗೆ ಅಂದ್ರೆ ಇಷ್ಟೆಲ್ಲ ಹೇಳಿದ್ನಲ್ಲ, ಇದ್ರ ಜೊತೆಗೆ ಕೆಲವು ಸಿಂಪಲ್ ಟಿಪ್ಸ್ ಕೂಡ ನೀವು ಫಾಲೋ ಮಾಡ್ಬೋದು. ನಿಮ್ ಫಿಲ್ಲೋ ಕವರ್ ಅಂದ್ರೆ ಬೆಡ್ ಫಿಲ್ಲೋ ಕವರ್ನ ರೆಗ್ಯುಲರ್ ಆಗಿ ಕ್ಲೀನ್ ಮಾಡ್ತಾ ಇರಬೇಕು. ಫೇಸ್ಗೆ ಕೈಗಳನ್ನು ಪದೇ ಪದೇ ಮುಟ್ಟುವುದನ್ನು ಅವಾಯ್ಡ್ ಮಾಡಿ. ಹಾಗೆ ಮೇಕಪ್ ಹಾಕಿಕೊಂಡೇ ಮಲಗಬೇಡಿ. ಮೊದಲು ಮೇಕಪ್ ಅನ್ನು ರಿಮೂವ್ ಮಾಡಿ ನಂತರ ಫೇಸ್ ವಾಶ್ ಮಾಡಿ. ಮತ್ತೆ ನೆಕ್ಸ್ಟ್, ಹೊಸ ಸ್ಕಿನ್ ಕೇರ್ ಪ್ರಾಡಕ್ಟ್ ಅನ್ನು ಒಂದೇ ಸಲ ತುಂಬಾ ಪ್ರಾಡಕ್ಟ್ ಜೊತೆಗೆ ಇಂಟ್ರೊಡ್ಯೂಸ್ ಮಾಡಬೇಡಿ. ನಿಮ್ಮ ಸ್ಕಿನ್ಗೆ ಯಾವ್ದಾದ್ರು ಹೊಸ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಏಕದಮ್ ಎಲ್ಲದನ್ನು ಒಂದೇ ಸಲಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಡಿ. ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಹಚ್ಚುತ್ತಾ ಹೋಗಿ. ಆಗ ಮಾಡೋದ್ರಿಂದ ನೀವು ರಿಸಲ್ಟ್ನ ನೋಡ್ಬೋದು. ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಫ್ರೆಂಡ್ಸ್, ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಇರಿಟೇಷನ್ನು, ಬರ್ನಿಂಗು ಅಥವಾ ಅನ್ಯೂಶುವಲಿ ರಿಯಾಕ್ಷನ್ಸ್ ಏನಾದ್ರು ಕಂಡು ಬಂತು ಅಂತಂದ್ರೆ ಪ್ರಾಡಕ್ಟ್ ಬಳಕೆ ಮಾಡೋದನ್ನ ತಕ್ಷಣ ನಿಲ್ಲಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ಟಿಪ್ಸ್ ಈ ಥರ ಇತ್ತು. ಫೈನಲ್ ಆಗಿ ಕೊನೆಯದಾಗಿ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗಾದ್ರೆ ಅಂದ್ರೆ ಇಷ್ಟೆಲ್ಲ ಯೂಸ್ ಮಾಡಿ ಆದಮೇಲೆ ಫ್ರೆಂಡ್ಸ್, ನಮ್ಮ ಸಿಂಪಲ್ ನೈಟ್ ಸ್ಕಿನ್ ಕೇರ್ ರುಟೀನಲ್ಲಿ ಒಟ್ಟು 5 ಸ್ಟೆಪ್ಗಳು ಇದ್ವು. ಇವಾಗ ನಾವು ನೋಡಿದಾಗೆ ಫೇಸ್ ವಾಶ್, ಟೋನರ್, ಸಿರಮ್, ಮಾಯ್ಶ್ಚರೈಸರ್ ಆ್ಯಂಡ್ ಲಿಪ್ ಕೇರು. ಆದರೆ ಎಲ್ಲರೂ ಒಂದೇ ಥರದ ಪ್ರಾಡಕ್ಟ್ಸ್ಗಳನ್ನ ಬಳಸ್ರಿ ಅಂತೇಳಿ ನಾನು ಹೇಳ್ತಿಲ್ಲ. ನಿಮ್ಮ ಸ್ಕಿನ್ ಟೈಪ್ಗೆ ಮತ್ತು ನಿಮ್ಮ ಸ್ಕಿನ್ಗೆ ನೀಡ್ಸ್ ಇರೋವಂಥ ಪ್ರಾಡಕ್ಟ್ಸ್ಗಳನ್ನ, ಸೂಟ್ ಆಗುವಂಥ ಪ್ರಾಡಕ್ಟ್ಸ್ಗಳನ್ನ ಆಯ್ಕೆ ಮಾಡಿ ಯೂಸ್ ಮಾಡೋದು ತುಂಬ ಹೆಚ್ಚು ಮುಖ್ಯವಾಗಿರುವಂತಹ ಪಾರ್ಟ್ ಆಗಿರುತ್ತೆ. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇನ್ ಕೇಸ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂತ ಅಂದರೆ, ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡಿ. ಇಂತಹ ಕನ್ನಡ ಬ್ಯೂಟಿ ಟಿಪ್ಸ್, ಸ್ಕಿನ್ ಕೇರ್ ಟಿಪ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಇದೇ ಥರನಾದ ಬ್ಯೂಟಿ ಟಿಪ್ಸ್ ಆ್ಯಂಡ್ ಸ್ಕಿನ್ ಕೇರ್ ಮಾಹಿತಿ ಬಗ್ಗೆ ಹುಡುಕ್ತಾ ಇದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಓಕೆ, ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸ್ಕಿನ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.